6 ವರ್ಷದ ಹೆಣ್ಮಗಳ ಕೊಲೆ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಿದೆ. ಆಂಟಿಯ ಪ್ರಿಯಕರ ಲಾಕ್ ಆದ್ರೂ ಕಿಲಾಡಿ ಆಂಟಿ ಮಾತ್ರ ಸಿಗ್ತಿಲ್ಲ. ಹೀಗಾಗಿ ಇಡೀ ಪ್ರಕರಣದಲ್ಲಿ ಹತ್ತಾರು ಅನುಮಾನ ಹುಟ್ಕೊಂಡಿದೆ. ಪೊಲೀಸರ ಮೇಲೆಯೇ ಅನುಮಾನದ ಕಣ್ಣು ಬೀಳುವಂತೆ ಮಾಡಿದೆ. ಕರ್ಮ ಅನ್ನೋದೇ ಹಾಗೆ. ಪಾಪದ ಕೊಡ ತುಂಬೋವರೆಗೂ ಮಾತ್ರ ಎಲ್ಲವೂ ತಣ್ಣಗಿರುತ್ತೆ. ಒಮ್ಮೆ ಟೈಮ್ ಕೆಟ್ರೆ ಮುಗಿದೇ ಹೋಯ್ತು. ತಲೆ ಕಾಯೋ ಭಗವಂತ ಕೂಡ ತಲೆಗಳನ್ನು ಉರುಳಿಸೋದಕ್ಕೆ ನಿಲ್ತಾನೆ. ಪಾಪಾತ್ಮರ ಪಾಲಿಗೆ ಪ್ರಾಯಶ್ಚಿತವೇ ಇಲ್ಲದಂತಾಗುತ್ತೆ. ಈ ಹೆಣ್ಮಗಳ ಪಾಲಿಗೂ ಈಗ ಪಾಪದ ಕೊಡ ತುಂಬಿ ತುಳುಕ್ತಿದೆ. 19 ವರ್ಷದ ಸಂಸಾರವನ್ನ ಕೈಬಿಟ್ಟಿದ್ಲು. ಗಂಡ ಮಗಳನ್ನ ಬಿಟ್ಟು ಕಂಡೋರ ತೆಕ್ಕೆಗೆ ಬಿದ್ದಿದ್ಲು. ಹೈಫೈ ಜೀವನದ ಹುಚ್ಚು ಹಿಡಿಸ್ಕೊಂಡವಳು ಬಂಗಾರದಂತ ಸಂಸಾರವನ್ನೇ ಸರ್ವನಾಶ ಮಾಡಿದ್ಲು. ಕೊನೆಗೆ ಪ್ರಿಯಕರನ ಮೋಹಕ್ಕೆ ಬಿದ್ದು ಮಗಳ ಕಥೆಯನ್ನೇ ಮುಗಿಸ್ಬಿಟ್ಟಿದ್ಲು. ಇನ್ನೇನು ಕೇಸ್ ಕ್ಲೋಸ್ ಆಯ್ತು. ಪೊಲೀಸರು ಕೂಡ ತಣ್ಣಗಾದ್ರು ಅನ್ನೋ ಖುಷಿಯಲ್ಲಿದ್ಲು. ಆದ್ರೆ ಧರ್ಮ ಬಿಟ್ರು ಕರ್ಮ ಬಿಡಲ್ಲ ಅನ್ನೋ ಹಾಗೆ ಈಕೆ ಪಾಲಿಗೆ ಕರ್ಮವೇ ಹೆಗಲೇರಿ ಕೂತಿದೆ. ಆಂಟಿಯ ಐನಾತಿ ಆಟ ಬಯಲಾಗ್ತಿದ್ದಂತೆ ಪೊಲೀಸರ ಮೇಲೂ ಅನುಮಾನ ಕಾಡುವುದಕ್ಕೆ ಶುರುವಾಗಿದೆ. ಯಾಕಂದ್ರೆ ಹೆಣ್ಮಗಳ ಸಾವಿನ ಬಗ್ಗೆ ದೂರು ಕೊಟ್ಟರೂ ಪೊಲೀಸರು ಮಾತ್ರ ತಲೆ ಕೆಡಿಸ್ಕೊಂಡಿರಲಿಲ್ಲ. ಇದೀಗ ಒಂದೊಂದೇ ಪುರಾಣಗಳು ತೆರೆದುಕೊಳ್ಳುವುದಕ್ಕೆ ಶುರುವಾಗಿದೆ. ಪೊಲೀಸರ ಮೇಲೂ ಅನುಮಾನದ ಕಣ್ಣು ಮೂಡುವಂತೆ ಮಾಡಿದೆ. ಮೋಹದ ಬಲೆ, ಕರುಳ ಕುಡಿಯ ಕೊಲೆ. ವೆನ್ನೆಲ್ಲಾ ಕೊಲೆ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಪಾಪದ ಕೊಡ ತುಂಬಿದಾಗ ಎಂಥವರಾದ್ರೂ ತಗಲಾಕೊಳ್ತಾರೆ ಅಂತಾರಲ್ಲ, ಇದಕ್ಕೆ ನೋಡಿ. ಈತ ಸಾವಿರಾರು ಕೋಟಿ ಒಡೆಯ, ಈಕೆ ಚಿನ್ನಾಟದ ಚೆಲುವೆ. ಇಬ್ಬರದ್ದೂ ಹೇಳ್ಕೊಳ್ಳೋದಕ್ಕೆ ಆಗದ ಸಂಬಂಧ. ಕಾಲೇಜಿನಲ್ಲಿ ಲವರ್ಸ್ ಆಗಿದ್ದವರು 19 ವರ್ಷದ ನಂತರ ಬೆಸೆದುಕೊಂಡಿದ್ರು. ಹಳೆ ಹುಡುಗನ ಸಾಂಗತ್ಯ ಸಿಕ್ತಿದ್ದಂತೆ ಮನೆ ಮಠವನ್ನೇ ಮರೆತು ನಿಂತವಳು ಹೈಫೈ ಜೀವನದ ದಾಸಿಯಾಗಿದ್ಲು. ಇದೇ ಈಗ ಕರುಳ ಕುಡಿ ಪಾಲಿಗೆ ಯಮಪಾಶವಾಗಿ ಸುತ್ತಕೊಂಡಿದೆ. ವಕೀಲೆ ಪ್ರಿಯಾಂಕಾ ಉದ್ಯಮಿ ಮೋಹನ್ಗೆ ಅಕ್ರಮ ಸಂಬಂಧ ಬೆಸೆದುಕೊಂಡಿತ್ತು. ಆದರೆ ಇವರಿಬ್ಬರ ಸಂಬಂಧಕ್ಕೆ 6 ವರ್ಷದ ಮಗು ವೆನ್ನೆಲ್ಲಾ ಅಡ್ಡಿಯಾಗಿತ್ತು. ಮಾರ್ಚ್ 21ನೇ ತಾರೀಕು ಪ್ರಿಯಾ ಹಾಗೂ ಮೋಹನ್ ಮದುರೈಗೆ ಟ್ರಿಪ್ ಹೋಗಿದ್ರು. 3 ದಿನ ಮಜಾ ಮಾಡಿಕೊಂಡು ಬರ್ತಿದ್ದಂತೆ ಮಾರ್ಚ್ 24ನೇ ತಾರೀಕು ಇದೇ ಮೋಹನ್ ಕಾರಿನಲ್ಲೇ ಮಗುವನ್ನ ಕೊಲೆ ಮಾಡಿದ್ದ. ಹೊಟ್ಟೆಗೆ ಒದ್ದು ಬಾಯಿ ಮುಚ್ಚಿ ಉಸಿರುಗಟ್ಟಿಸಿ ಕೊಂದಿದ್ದ. ನಂತರ ಕೊಲೆ ಕೇಸ್ ಮುಚ್ಚಿಡೋದಕ್ಕೆ ಕಾರಿನಲ್ಲೇ ಕೂತು ಇಬ್ಬರೂ ಪ್ಲಾನ್ ಮಾಡಿದ್ರು. ಕೊನೆಗೆ ತಮ್ಮ ವಿಲ್ಲಾಗೆ ಮಗುವಿನ ಮೃತದೇಹ ತಗೊಂಡು ಹೋಗಿ ಇಡೀ ರಾತ್ರಿ ಅಲ್ಲೇ ಇದ್ರು. ಬಳಿಕ ಮಾರ್ಚ್ 25ರಂದು ಶವವನ್ನ ಆಸ್ಪತ್ರೆಗೆ ತಗೊಂಡು ಹೋಗಿ ಅಡ್ಮಿಟ್ ಮಾಡೋ ನಾಟಕ ಮಾಡಿದ್ರು. ವೈದ್ಯರು ಕೇಳುತ್ತಿದ್ದಂತೆ ಬಿರಿಯಾನಿ ಐಸ್ ಕ್ರೀಮ್ ತಿಂದು ಮಗು ಸಾವನ್ನಪ್ಪಿದೆ ಅಂತ ಕಥೆ ಕಟ್ಟಿದ್ರು. ಕುಟುಂಬಸ್ಥರ ಬಳಿಯೂ ಇದನ್ನೇ ಹೇಳಿ ಮಾರ್ಚ್ 25ರಂದು ಹೊಸಕೋಟೆಯ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆ ಮಾಡಿ ಮುಗಿಸಿದ್ರು. ಬಂದ್ಬಿಟ್ಟು ಪ್ರವೀಣ, ದಿಸ್ ಇಸ್ ನಾಟ್ ಆಕ್ಸಿಡೆಂಟಲ್ ಡೆತ್, ದಿಸ್ ಇಸ್ ನಾಟ್ ಅನ್ಯಾಚುರಲ್ ಡೆತ್, ಇಲ್ಲಿ ಮೋಸದ ಸಾವು ನಡೆದಿದೆ, ಇಲ್ಲಿ ದಿಸ್ ಇಸ್ ಅ ಮರ್ಡರ್, ದಿಸ್ ಇಸ್ ಹಾಮಿಸೈಡ್ ಅಂತ ನಮ್ಮ ಅಕ್ಕ ಫಸ್ಟ್ ನನಗೆ ಕನ್ಫರ್ಮ್ ಮಾಡಿದ್ದು ಸರ್. ಅವ್ರು ಹೇಳಿದ ಮೇಲೆ ನನಗೆ ಗೊತ್ತಾಗಿದ್ದು ನನ್ನ ಮಗಳಿಗೆ ಇಷ್ಟೆಲ್ಲ ಕಷ್ಟ ಕೊಟ್ಬಿಟ್ಟು ಸಾಯಿಸಿದಾರೆ ನನಗೆ ಅವಾಗ್ಲೇ ಗೊತ್ತಾಗಿತ್ತು ಸರ್. ಮಗಳನ್ನ ಕೊಂದು ಮಣ್ಣು ಮಾಡಿದವರು ಹೇಗೋ ಬಚಾವಾದ್ವಿ ಅನ್ನೋ ಖುಷಿಯಲ್ಲಿದ್ರು. ಆದ್ರೆ ಮಾಡಿದ ಪಾಪ ಬಿಡ್ಬೇಕಲ್ಲ. ಪ್ರಿಯಾಂಕಾಳ ಸಹೋದರನೇ ತಂಗಿ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದ. ಮಾರ್ಚ್ 25ರಂದು ವೆನ್ನೆಲ್ಲಾ ಶವ ನೋಡಿದ್ದ ಪ್ರಿಯಾಂಕಾ ಅಣ್ಣ ರಾಘವೇಂದ್ರನಿಗೆ ಅನುಮಾನ ಶುರುವಾಗಿತ್ತು. ಯಾಕಂದ್ರೆ ವೆನ್ನೆಲ್ಲಾ ಮೂಗಿನಲ್ಲಿ ರಕ್ತ ಬಂದಿದ್ದನ್ನ ರಾಘವೇಂದ್ರ ಗಮನಿಸಿದ್ದ. ಈ ವಿಷಯವನ್ನ ವೆನ್ನೆಲ್ಲಾ ತಂದೆ ಪ್ರವೀಣ್ಗೆ ತಿಳಿಸಿ ಕಾಡುಗೋಡಿ ಸ್ಟೇಷನ್ನಲ್ಲಿ ತಂಗಿ ವಿರುದ್ಧ ದೂರು ನೀಡಿದ್ದ. ಆದ್ರೆ ಮಾರ್ಚ್ 25ರಂದು UDR ಮಾಡಿದ್ದ ಪೊಲೀಸರು ಅಲ್ಲಿಗೆ ಸೈಲೆಂಟ್ ಆಗಿ ಹೋಗಿದ್ರು. ಆದ್ರೆ ಮಗುವಿನ ತಂದೆ ಪ್ರವೀಣ್ಗೆ ಪೋಸ್ಟ್ ಮಾರ್ಟಮ್ ವರದಿ ಬಗ್ಗೆ ಅನುಮಾನ ಕಾಡ್ತಿತ್ತು. ಹೀಗಾಗಿ ತನ್ನ ಅಕ್ಕ ಡಾಕ್ಟರ್ ಪೂರ್ಣಿಮಾಗೆ ವರದಿ ಕಳಿಸಿದ್ರು. ಆಗಲೇ ಕೊಲೆ ಅನುಮಾನ ದಟ್ಟವಾಗಿದ್ದು. ಹೀಗಾಗಿ ಇಂಗ್ಲೆಂಡ್ನಿಂದ ಬಂದಿದ್ದ ಡಾಕ್ಟರ್ ಪೂರ್ಣಿಮಾ ಮೇ 8ರಂದು ವೈಟ್ಫೀಲ್ಡ್ ACPಗೆ ದೂರು ನೀಡಿದ್ರು. ಆದ್ರೆ ಪೊಲೀಸರು FIR ಮಾಡಿಕೊಂಡಿದ್ದದ್ದು ಮಾತ್ರ ಜೂನ್ 4ನೇ ತಾರೀಕು. ಯಾವಾಗ FIR ಬಿತ್ತೋ 2 ದಿನಕ್ಕೆ ಪ್ರಿಯಕರ ಮೋಹನ್ ಅರೆಸ್ಟ್ ಆಗಿದ್ದ. ಪ್ರಿಯಾಂಕಾ ಮಾತ್ರ ಎಸ್ಕೇಪ್ ಆಗಿದ್ದಾಳೆ. ಬಾಲಕಿಯ ಕೊಲೆ ಕೇಸ್ನಲ್ಲಿ ದೊಡ್ಡದಾಗಿ ಅನುಮಾನ ಮೂಡಿಸ್ತಿರೋದೇ ಪೊಲೀಸರ ಮೇಲೆ. ಈ ಪ್ರಕರಣದಲ್ಲಿ ದೊಡ್ಡವರ ಒತ್ತಡ ಇತ್ತ, ಹಾದಿ ತಪ್ಪಿಸೋ ಕೆಲಸ ನಡೆದಿತ್ತಾ ಅನ್ನೋ ಅನುಮಾನ ಸುಳಿದಾಡುವುದಕ್ಕೆ ಶುರುವಾಗಿದೆ. ಕೊಲೆ ಆಗಿದ್ದು ಮಾರ್ಚ್ 24ಕ್ಕೆ, ಆದ್ರೆ FIR ಆಗಿದ್ದು ಜೂನ್ 4ಕ್ಕೆ. FIR ಹಾಕಲು ಪೊಲೀಸರು ತಡ ಮಾಡಿದ್ಯಾಕೆ? FIR ಹಾಕದೆ ಬರೋಬ್ಬರಿ 2 ತಿಂಗಳು ಕಳ್ಳಾಟವಾಡಿದ್ಯಾಕೆ? ಪ್ರಕರಣದ ಆರಂಭದಲ್ಲೇ ತನಿಖೆಯ ದಿಕ್ಕು ತಪ್ಪಿಸಿದ್ರ? ಪ್ರಿಯಾಂಕಾ ಎಸ್ಕೇಪ್ಗೆ ಪೊಲೀಸರು ನೆರವು ನೀಡಿದ್ರ? ಸಾಕ್ಷ್ಯನಾಶಕ್ಕೆ ಪೊಲೀಸರೇ ಅವಕಾಶ ಕೊಟ್ರ ಅನ್ನೋ ಪ್ರಶ್ನೆ ಎದ್ದಿದೆ.
ಇಷ್ಟೇ ಅಲ್ಲ, ಪ್ರಿಯಾಂಕಾ ಹಾಗೂ ಮೋಹನ್ ಲಿವಿನ್ನಲ್ಲಿದ್ರು ಅನ್ನೋದು ಗೊತ್ತಿತ್ತು. ಆದರೂ ಇವರಿಬ್ಬರ ಮೇಲೆ ಅನುಮಾನ ಬರಲಿಲ್ವಾ? ಇದೀಗ ಪ್ರಿಯಾಂಕಾ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿದ್ರೂ ಪೊಲೀಸರು ಸೈಲೆಂಟ್ ಆಗಿರೋದು ಯಾಕೆ? ನಿರೀಕ್ಷಣಾ ಜಾಮೀನಿಗೆ ಪೊಲೀಸರು ಆಕ್ಷೇಪಣೆ ಸಲ್ಲಿಸಿಲ್ಲ ಯಾಕೆ ಅನ್ನೋ ಪ್ರಶ್ನೆ ಮೂಡ್ತಿದೆ. ಹಾಗೆಯೇ ಈ ಡಿಜಿಟಲ್ ಯುಗದಲ್ಲೂ ಲೊಕೇಶನ್ ಟ್ರೇಸ್ ಮಾಡಿ ಪ್ರಿಯಾಂಕಳನ್ನ ಅರೆಸ್ಟ್ ಮಾಡೋದು ಅಷ್ಟು ಕಷ್ಟ ಆಗಿದೆಯಾ ಅನ್ನೋ ಅನುಮಾನ ಮೂಡಿಸ್ತಿದೆ. ಆದ್ರೆ ಇದ್ಯಾವುದಕ್ಕೂ ಮಾತ್ರ ಉತ್ತರ ಸಿಗ್ತಿಲ್ಲ. ಒಂದು ಚಾರ್ಜ್ ಶೀಟ್ನಲ್ಲಿ ಆಗ್ತಾ ಇರುವಂಥ ವಿಳಂಬಗಳಿರ್ಬೋದು ಅಥವಾ ಕನ್ವಿಕ್ಷನ್ ರೇಟ್ ಬಗ್ಗೆ ಇರ್ಬೋದು, ಅದನ್ನು ನಾನು ನಾಡಿದ್ದು ಮೀಟಿಂಗ್ ಕರೆದಿದ್ದೀನಿ. ಇಲ್ಲ, ಒಂದು ನಿಮಿಷ. ಇಟ್ ಈಸ್ ನಾಟ್ ಓನ್ಲಿ ವಿತ್ ರೆಸ್ಪೆಕ್ಟ್ ಟು ಇದು ಕೇಸ್ ಅಂತಲ್ಲ. ನನಗೂ ಸಾಕಷ್ಟು ಜನ ಸಾರ್ವಜನಿಕರು ಇವತ್ತು ಬೆಳಿಗ್ಗೆ ಬಂದಾಗಿ ಸರ್ ಕೇಸ್ ಆಗಿದೆ, ಇನ್ನು ಚಾರ್ಜ್ ಶೀಟ್ ಆಗ್ತಾ ಇಲ್ಲ ಅಂತ ಸಾಕಷ್ಟು ಜನ ಹೇಳಿದ್ರು. ಅಂಥದ್ದು ಎಲ್ಲೆಲ್ಲಿ ಯಾವ್ಯಾವ ಸ್ಟೇಷನ್ನಲ್ಲಿ ಇದೆ ನೋಡ್ತೀವಿ. ಇದು ಬಂದು ಸ್ಟೇಷನ್ಗೆ ಸೀಮಿತ ಇಲ್ಲ. ಇದು ವಿ ವಿಲ್ ಟೇಕ್ ಆ್ಯಕ್ಷನ್. ಯಾರು ಚಾರ್ಜ್ ಶೀಟ್ನಲ್ಲಿ ವಿಳಂಬ ಮಾಡ್ತಾ ಇದ್ದಾರೆ, ಉದ್ದೇಶಪೂರ್ವಕವಾಗಿ ಅವರು ವಿಳಂಬ ಮಾಡ್ತಾ ಇದ್ದಾರೆ ಸಬ್ಮಿಟ್ ಮಾಡಲಿಕ್ಕೆ, ಅಥವಾ ಪ್ರಾಸಿಕ್ಯೂಷನ್ನಲ್ಲಿ ಏನು ತಾರತಮ್ಯಗಳಾಗ್ತಾ ಇವೆ ಅದೆಲ್ಲನೂ ಸರಿಪಡಿಸೋ ಜವಾಬ್ದಾರಿ ನಮ್ಮದಾಗಿದೆ. ಮುಂಬರುವ ದಿನಗಳಲ್ಲಿ ಅದೆಲ್ಲನೂ ಸರಿಪಡಿಸ್ತೀನಿ. ಜಸ್ಟಿಸ್ ಫಾರ್ ವೆನ್ನೆಲಾ ನ್ಯೂಸ್ 18 ಅಭಿಯಾನ. ಎಂಜಿಲ್ನ ಆಸೆಗೆ ನಿಯತ್ತಿಲ್ಲದೆ ಪೊಲೀಸರು 6 ವರ್ಷದ ಮಗುವಿನ ಸಾವಿನ ಸುತ್ತ ಇಷ್ಟೆಲ್ಲ ಅನುಮಾನ ಹುಟ್ಕೊಂಡಿರೋದ್ರಿಂದ ನ್ಯೂಸ್ 18 ಅಭಿಯಾನ ಶುರು ಮಾಡಿದೆ. ಜಸ್ಟಿಸ್ ಫಾರ್ ವೆನ್ನೆಲಾ ಅಂತ ನಿರಂತರ ಸುದ್ದಿ ಮಾಡುತ್ತಿದೆ. ಏನೂ ಅರಿಯದ ಹೆಣ್ಣುಮಗಳ ಸಾವಿಗೆ ನ್ಯಾಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ವರದಿ ಪ್ರಸಾರ ಮಾಡಲಾಗ್ತಿದೆ. ಒಟ್ನಲ್ಲಿ ಒಂದು ಸಾವಿನ ಸುತ್ತ 10 ಅನುಮಾನಗಳು ಹುಟ್ಕೊಂಡಿದ್ದು, ಇನ್ನಾದ್ರೂ ಪೊಲೀಸರು ಅಲರ್ಟ್ ಆಗ್ತಾರಾ ಕಾದು ನೋಡಬೇಕು. ಮಾದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಹೊಸ ದಾಖಲೆಯನ್ನ ಬರೆದಿದ್ದಾರೆ. ಸುದೀರ್ಘವಾಗಿ ಬರೋಬ್ಬರಿ 12 ವರ್ಷ ಪ್ರಧಾನಿಯಾಗಿ ದಾಖಲೆಯನ್ನ ಬರೆದಿರುವಂಥದ್ದು. ಈಗ ಭಾರತ ಮಂಟಪದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಜನರನ್ನ ಉದ್ದೇಶಿಸಿ ಮಾತನಾಡ್ತಿದ್ದಾರೆ. ಭಾವನಾ से काम होता है तो कोई भी निर्णय कठिन नहीं होता. इसलिए ऐसे फैसले जिन्हें पहले असंभव समझा जाता था, जो देश के सुरक्षित भविष्य के लिए अनिवार्य थे, हमने बहुत ही सधे हुए तरीके से उन फैसलों को भी लिया. पहले सरकारें आर्टिकल 370 की बात करने से डरती थी. हमने उसे खत्म करके पूरे देश में एक संविधान लागू किया. पहले नॉर्थ ईस्ट से बम, बंदूक और ब्लॉकेट जाने का नाम नहीं लेते थे. हमने नॉर्थ ईस्ट में शांति भी लौटाई और स्थिरता भी लेकर आई. पहले भारत आतंक के हमलों के बाद चुपचाप दर्द सहता रहता था. हमने आतंकवादियों पर सर्जिकल स्ट्राइक की, एयर स्ट्राइक की. ऑपरेशन सिंदूर में दुनिया ने भारत का सामर्थ्य देखा. साथियों, पहले मान लिया गया था कि नक्सलवाद, माओवाद अब कभी नहीं खत्म होने वाले हैं, कभी खत्म हो ही नहीं सकते. हमने देश को नक्सलवाद, माओवाद के उस जहर से मुक्त करके दिखाया है. साथियों, महिलाओं को आरक्षण, 3 तलाक के खिलाफ कानून, सीएए का कानून, भारतीय न्याय संहिता, सैनिकों को 1 रैंक 1 पेंशन. एनडीए सरकार राष्ट्रहित में कोई भी काम करने से पीछे नहीं रही और हम सभी को इस बात पर गर्व है. मैं आज देश को फिर आश्वस्त करूंगा, देश हित के बड़े फैसलों का ये सिलसिला और भी तेज होगा, तेज गति से आगे बढ़ेगा. साथियों, बीते 12 वर्षों में देश ने जो कुछ हासिल किया वो दुनिया देख रही है. लेकिन अब हमें अपनी दृष्टि आगे की ओर रखनी है. हमें 2047 के लक्ष्य को देखते हुए उस लक्ष्य को पूरा करने के लिए अपनी स्पीड को और बढ़ानी होगी. हमारा बेंचमार्क अब यह होना चाहिए कि बीते 12 वर्षों में जो स्पीड और स्केल हमारी रही है
उसको हम और अधिक बड़ा और व्यापक कैसे बना सके। आज ग्लोबल ग्रोथ में भारत की हिस्सेदारी लगातार बढ़ रही है, इसलिए भारत को अब ग्लोबल पैरामीटर्स, ग्लोबल कंपटीशन और ग्लोबल पर्सपेक्टिव देखना है। दुनिया भारत से सॉल्यूशन चाहती है। दुनिया भारत में वैश्विक सप्लाई चेन का एक भरोसेमंद पार्टनर देख रही है और हमें दुनिया की इन अपेक्षाओं पर खरा उतरकर दिखाना है। हमें यह समय गंवाना नहीं है और मैं बार बार कहता हूं, यही समय है, सही समय है। सच हमें फ्यूचरिस्टिक टेक्नोलॉजी में खुद को श्रेष्ठ रखना है। हमें सिर्फ दुनिया जैसा नहीं करना, हमें दुनिया से एक कदम आगे रहना है। अब जैसे एनर्जी सिक्योरिटी है, ರಾಜ್ಯದಲ್ಲಿ ಮುಂಗಾರು ಶುರುವಾದರೂ ಹೇಳ್ಕೊಳ್ಳುವಂತಹ ಮಳೆ ಆಗ್ತಿಲ್ಲ. ಉತ್ತರ ಕರ್ನಾಟಕದಲ್ಲಿ ನೆರೆ ನರಕ ತೋರಿಸ್ತಿರೋ ಮಳೆರಾಯ ಕರಾವಳಿಗರನ್ನ ಕಂಗೆಡಿಸಿದ್ದಾನೆ. ಯಾಕಂದ್ರೆ ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಮಳೆಯ ಪ್ರಮಾಣ ಕಮ್ಮಿ ಆಗಿದೆ. ಆದರೆ ಉತ್ತರದಲ್ಲಿ ಮಾತ್ರ ಜನ ಬೆಚ್ಚಿ ಬೀಳೋದಕ್ಕೆ ಶುರುವಾಗಿದ್ದಾರೆ. ಎಲ್ಲ ಭಯಂಕರ ನೀರು ಬಂದತ್ರಿ. ಎಸಿ ಕಾಲನಾಗೆಲ್ಲ ನೀರು ಹೋಗತ್ರಿ. ಹಿಂಗಾಗಿ ಇದನ್ನ ಐತ್ರಿ, ಯಾವ ಪಿಡಿಯೋನು ಬಂದಿಲ್ರಿ, ಯಾರು ಬಂದಿಲ್ರಿ. ಒಂದ್ ಕಡೆ ಬಿಟ್ಟು ಬಿಡದೆ ಮಳೆ, ಇನ್ನೊಂದು ಕಡೆ ಕಣ್ಣಾ ಮುಚ್ಚಾಲೆ. ಪ್ರತಿ ವರ್ಷ ಹುಚ್ಚೆದ್ದು ಸುರಿತಾ ಇದ್ದ ಕಡೆಗಳಲ್ಲೇ ಮುಂಗಾರು ದುರ್ಬಲವಾಗಿದೆ. ಬಿಸಿಲ ನಾಡು ಅಂತ ಕರೆಸಿಕೊಳ್ಳೋ ಜಿಲ್ಲೆಗಳಲ್ಲೇ ಧಾರಾಕಾರ ಮಳೆಯಾಗ್ತಿದೆ. ಉತ್ತರದಲ್ಲಿ ವರುಣದೇವ ಅಬ್ಬರಿಸಿ ಬೊಬ್ಬಿರಿತಾ ಇದ್ರೆ ಮಂಗಳೂರಲ್ಲಿ ಮಾತ್ರ ಅದ್ಯಾಕೋ ಮಳೆರಾಯ ಮುನಿಸಿಕೊಂಡಂತೆ ಕಾಣುತ್ತಿದೆ. ಕಳೆದ ವರ್ಷಕ್ಕೆ ಹೋಲಿಸಿಕೊಂಡಂತೆ ಮಳೆಯಾಗ್ತಿಲ್ಲ. ಬಾಗಲಕೋಟೆ ಜಿಲ್ಲೆಯಲ್ಲಿ ಮಹಾಮಳೆಯ ಹೊಡೆತ ಹೇಳತೀರದಂತಾಗಿದೆ. ಬಿಟ್ಟು ಬಿಡದೆ ಮಳೆಯಾಗ್ತಾ ಇದ್ದು ವಿದ್ಯಾಗಿರಿ, ನವನಗರ ಸೇರಿದಂತೆ ಹಲವೆಡೆ ಹತ್ತಾರು ಅವಾಂತರ ಸೃಷ್ಟಿಯಾಗಿದೆ. ರಸ್ತೆಗಳೆಲ್ಲ ಕೆರೆಗಳಂತಾಗಿದ್ದು ಹಲವೆಡೆ 2 ಅಡಿಯಷ್ಟು ನೀರು ನಿಂತಿದೆ. ಹೀಗಾಗಿ ವಾಹನ ಸವಾರರು ಸಂಚರಿಸುವುದಕ್ಕೆ ಆಗದೆ ಪರದಾಡಿದ್ದಾರೆ. ಇನ್ನು ಜಮಖಂಡಿ ತಾಲೂಕಿನಲ್ಲೂ ಮಳೆರಾಯ ಸೃಷ್ಟಿಸಿರೋ ಅವಾಂತರಗಳು ಒಂದೆರಡಲ್ಲ ಬಿಡಿ. ನಿನ್ನೆಯಿಂದ ಸುರಿತಾ ಇರೋ ಮಳೆಗೆ ತುಂಗಳ ಗ್ರಾಮದ ಜನ ಕಂಗಾಲಾಗಿ ಹೋಗಿದ್ದಾರೆ. ಹಲವು ಮನೆಗಳಿಗೆ ನೀರು ನುಗ್ಗಿದ್ದು ರಾತ್ರಿ ಇಡೀ ಮನೆ ಮಂದಿ ಜಾಗರಣೆ ಮಾಡಿದ್ದಾರೆ. ಜೊತೆಗೆ ಮನೆಯಲ್ಲಿದ್ದ ವಸ್ತುಗಳೆಲ್ಲ ಹಾನಿಯಾಗಿದ್ದು ಬದುಕು ಬೀದಿಗೆ ಬಂದು ನಿಂತಿದೆ. ಇಷ್ಟೆಲ್ಲ ಸಮಸ್ಯೆಗಳಾದರೂ ಯಾವೊಬ್ಬ ಅಧಿಕಾರಿಯೂ ಇತ್ತ ಕಣ್ಣಾಯಿಸಿಲ್ಲ ಅಂತ ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ಇಲ್ರಿ, ತುಂಗಳ್ದಾಗ್ರಿ ಮಳೆ ಆಗ್ರಿ, ಇಲ್ಲೆಲ್ಲ ಭಯಂಕರ ನೀರ್ ಬಂದತ್ರಿ. ಎಸಿ ಕಾಲನಾಗೆಲ್ಲ ನೀರ್ ಹೋಗತ್ರಿ. ಬಾಳ ನೀರ್ ಹೋಗಚಿಂದ ಒಂದ್ 5-6 ಮನ್ಯಾಗೆಲ್ಲ ನೀರ್ ಹೋಗತ್ರಿ. ಹಿಂಗಾಗಿ ಇದನ್ನ ಐತ್ರಿ, ಯಾವ ಪಿಡಿಯೋನು ಬಂದಿಲ್ರಿ, ಯಾರು ಬಂದಿಲ್ರಿ. ಎಲ್ಲಾರ ಜೋಡಿ ಫೋನ್ ಹಚ್ಚಿ ಮಾತಾಡಿದೀವ್ರಿ. ಕೊಪ್ಪಳದಲ್ಲೂ ಮುಂಗಾರು ಮಳೆಯ ಅಬ್ಬರ ಜೋರಾಗಿದೆ. ಹೀಗಾಗಿ ಹಳ್ಳ ಕೊಳ್ಳಗಳೆಲ್ಲ ತುಂಬಿ ಹರಿತಾ ಇದ್ದು ಎಲ್ಲೆಂದರಲ್ಲಿ ಜಲಪಾತ ಸೃಷ್ಟಿಯಾಗಿದೆ. ಕಬ್ಬರಗಿ ಬಳಿಯಲ್ಲಿಯ ಕಪಿಲತೀರ್ಥ ಜಲಪಾತ ಧುಮ್ಮಿಕ್ಕಿ ಹರಿಯುತ್ತಿದೆ. ಬೆಟ್ಟದ ಮೇಲಿಂದ ಬೀಳೋ ಜಲರಾಶಿಯನ್ನ ನೋಡುವುದಕ್ಕೆ 2 ಕಣ್ಗಳು ಸಾಲ್ತಿಲ್ಲ. ಇತ್ತ ಬೆಳಗಾವಿಯಲ್ಲೂ ವರುಣದೇವ ಮೇಲಿಂದ ಮೇಲೆ ಅಬ್ಬರಿಸುತ್ತಿದ್ದಾನೆ. ವರುಣನ ಹೊಡೆತಕ್ಕೆ ಜಲಪಾತಗಳಿಗೆ ಜೀವ ಕಳೆ ಬಂದಿದ್ದು ಬೈಲಹೊಂಗಲ ತಾಲೂಕಿನ ಸೊಗಲ ಶ್ರೀ ಕ್ಷೇತ್ರದಲ್ಲಿರೋ ಜಲಪಾತ ಧುಮ್ಮಿಕ್ಕುತ್ತಿದೆ. ದೇಗುಲಕ್ಕೆ ಬರೋ ಭಕ್ತರು ಜಲಪಾತದ ದೃಶ್ಯ ಕಂಡು ಪುಳಕಿತರಾಗ್ತಿದ್ದಾರೆ. ಜಕ್ಕಮ್ಮದೇವಿಗೆ ಜಲದಿಗ್ಬಂಧನ. ಯಾದಗಿರಿ ಜಿಲ್ಲೆಯಲ್ಲಿ ವರುಣದೇವ ಹುಚ್ಚೆದ್ದು ಸುರಿಯುತ್ತಿದ್ದಾನೆ. ರಾತ್ರಿ ಹಗಲು ಎನ್ನದೇ ಸುರಿತಾ ಇರುವ ಮಳೆಯಿಂದಾಗಿ ಹುಣಸಗಿ ತಾಲೂಕಿನ ತೆಗ್ಗೆಳ್ಳಿ ಹೊರವಲಯದಲ್ಲಿರೋ ಜಕ್ಕಮ್ಮ ದೇವಿಗೆ ಜಲದಿಗ್ಬಂಧನವಾಗಿದೆ. ಜಕ್ಕಮ್ಮ ದೇವಸ್ಥಾನದ ಮುಂಭಾಗದಲ್ಲಿರೋ ಹಳ್ಳ ತುಂಬಿ ಹರಿತಾ ಇದ್ದು ದೇವಸ್ಥಾನದ ಒಳಗೆಲ್ಲ ಮಳೆ ನೀರು ನುಗ್ಗಿದೆ. ಇನ್ನು ಇದೇ ಊರಿನ ಶಾಲಾ ಆವರಣ ಕೆರೆಯಂತಾಗಿದ್ದು ಮಕ್ಕಳು ಪರದಾಡ್ತಿದ್ದಾರೆ. ಚಿಕ್ಕಮಗಳೂರಲ್ಲೂ ವರುಣದೇವನ ಆರ್ಭಟ ಜೋರಾಗಿದೆ. ಶೃಂಗೇರಿ ತಾಲೂಕಿನಲ್ಲಿ ಧಾರಾಕಾರ ಮಳೆಯಾಗ್ತಿದ್ದು ನೆಮ್ಮೂರು ಗ್ರಾಮದಲ್ಲಿ ದೊಡ್ಡ ಅವಾಂತರ ಸೃಷ್ಟಿಯಾಗಿದೆ. ರಸ್ತೆ ತಿರುವಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಆಲ್ಟೋ ಕಾರ್ ಪಲ್ಟಿಯಾಗಿ ಹೊಂಡಕ್ಕೆ ಬಿದ್ದಿದೆ. ಅದೃಷ್ಟವಶಾತ್ ಚಾಲಕ ಪಾರಾಗಿದ್ದು ಸಣ್ಣ ಪುಟ್ಟ ಗಾಯಗೊಂಡಿದ್ದಾರೆ. ಕಾರ್ ನಂಬರ್ ಇದು ಆಲ್ಟೋ ಅಂತ ಕಾಣುತ್ತೆ.
ಯಾರಾದ್ರು ಹೊಡೆದು ಹೋಯ್ತಾ ಏನೋ ಗೊತ್ತಿಲ್ಲ. ಕಾರ್ ಒಳಗಡೆ ಯಾರಿಲ್ಲ, ಉಳ್ಕೊಂಡಂತ ಮಾಡಿದ್ರೆ ಇನ್ನಾಗಿಲ್ಲ. ಹಾಗಾಗಿ ಕರಾವಳಿ ಜಿಲ್ಲೆಗಳಿಗೆ 5 ದಿನ ಭಾರೀ ಮಳೆ ಅಲರ್ಟ್. ಕರಾವಳಿ ಜಿಲ್ಲೆಗಳಲ್ಲಿ ಮುಂದಿನ 5 ದಿನ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡದಲ್ಲಿ ಮಳೆಯ ಎಚ್ಚರಿಕೆ ನೀಡಿದೆ. ಜೂನ್ 15ರವರೆಗೂ ಕರಾವಳಿ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಮುನ್ಸೂಚನೆ ಸಿಕ್ಕಿದ್ದು ಎಲ್ಲ ಕಡೆ ಎಚ್ಚರಿಕೆ ವಹಿಸಿದ್ದಾರೆ. ಕರಾವಳಿಯಲ್ಲಿ ಮುಂಗಾರು ವೈಫಲ್ಯ. ಈ ಬಾರಿ ಅದ್ಯಾಕೋ ಮಳೆ ಕೈಕೊಡೋ ಆತಂಕ ಮೂಡಿಸ್ತಾ ಇದೆ. ಯಾಕಂದ್ರೆ ಮುಂಗಾರು ಪೂರ್ವ ಮಳೆ ಬಿಟ್ಟು ಬಿಡದೆ ಸುರಿದಿತ್ತು. ಆದರೆ ಮುಂಗಾರು ಎಂಟ್ರಿಯಾಗಿ ಇಷ್ಟು ದಿನ ಆದರೂ ಕರಾವಳಿಯಲ್ಲಿ ಹೇಳ್ಕೊಳ್ಳುವಂತಹ ಮಳೆಯಾಗಿಲ್ಲ. ಮುಂಗಾರು ಸೃಷ್ಟಿಯಾಗ್ತಿದ್ದಂತೆ ಸಮುದ್ರದಲ್ಲಿ ಚಂಡಮಾರುತ ಸೃಷ್ಟಿಯಾಗಬೇಕಿತ್ತು. ಆದರೆ ಈ ಬಾರಿ ಅಲೆಗಳ ಅಬ್ಬರವೇ ಇಲ್ಲದಂತಾಗಿದೆ. ರೆಡ್ ಅಲರ್ಟ್ ಘೋಷಿಸಿದ್ರು, ನಿರೀಕ್ಷೆಯಂತೆ ಮಳೆಯಾಗಿಲ್ಲ. ಕಳೆದ ಬಾರಿಗೆ ಹೋಲಿಸಿಕೊಂಡ್ರೆ ಈ ಬಾರಿ ಮುಂಗಾರು ದುರ್ಬಲವಾಗಿದ್ದು ಮೀನುಗಾರರು ಹಾಗೂ ಕೃಷಿಕರಿಗೆ ಆತಂಕ ತಂದಿಟ್ಟಿದೆ. ರಸಗೊಬ್ಬರಕ್ಕಾಗಿ ರೈತರ ಪರದಾಟ. ಉತ್ತರದಲ್ಲಿ ಮುಂಗಾರು ಮಳೆ ಅಬ್ಬರಿಸ್ತಾ ಇದೆ. ಹೀಗಾಗಿ ರೈತರ ಮುಖದಲ್ಲಿ ಮಂದಹಾಸ ಮೂಡಿದ್ದು ಕೃಷಿ ಚಟುವಟಿಕೆಗಳು ಶುರುವಾಗಿವೆ. ಆದರೆ ಬಿತ್ತನೆ ಸಮಯದಲ್ಲಿ ರಸಗೊಬ್ಬರದ ಸಮಸ್ಯೆ ಕಾಡುತ್ತಿದೆ. ಕಲಬುರಗಿಯ ಸೇಡಂ ಪಟ್ಟಣದಲ್ಲಿ ಬೆಳಗ್ಗೆಯಿಂದಲೇ ಡಿಎಪಿ ಗೊಬ್ಬರ ಖರೀದಿಗೆ ಜನ ಕ್ಯೂ ನಿಲ್ತಿದ್ದಾರೆ. ದೂರದ ಊರುಗಳಿಂದ ಆಗಮಿಸುವ ರೈತರು ನಿಂತು ಸುಸ್ತಾಗಿ ಸರತಿ ಸಾಲಲ್ಲಿ ಚಪ್ಪಲಿ ಇಡ್ತಿದ್ದಾರೆ. ಒಟ್ನಲ್ಲಿ ಒಂದು ಕಡೆ ಮಳೆ, ಇನ್ನೊಂದು ಕಡೆ ಆತಂಕ. ಮುಂಗಾರಿನ ಕಣ್ಣಾಮುಚ್ಚಾಲೆಗೆ ಜನ ತತ್ತರಿಸಿ ಹೋಗ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೆಯುತ್ತಿದ್ದವರಿಗೆ ದೊಡ್ಡ ಶಾಕ್ ಕೊಡೋದಕ್ಕೆ ಸರ್ಕಾರ ಮುಂದಾಗಿದೆ. ಗ್ಯಾರಂಟಿ ಯೋಜನೆಯಲ್ಲಿ ಒಂದಿಷ್ಟು ರೂಲ್ಸ್ ಬದಲಾಯಿಸಿದ್ದು ದುಡ್ಡು ಬೇಕು ಅಂದ್ರೆ ಬಯೋಮೆಟ್ರಿಕ್ ಕಡ್ಡಾಯವಾಗಲಿದೆ. ಸಾಲ ಮಾಡಿ ಕೊಡ್ತಾ ಇದ್ರೆ ಎಷ್ಟು ಜನಕ್ಕಂತ ಕೊಡ್ತಾರ? ಏನೇನು ಇದ್ದಾರೆ ಕೊಡಬೇಕು. ಎಲ್ಲ ಹೋಲ್ ಕೊಟ್ಕೊಂತ ಹೋದ್ರಿಗಿನ ದೇಶದ ಆರ್ಥಿಕ ಭದ್ರತೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಗೃಹಲಕ್ಷ್ಮಿ ಯೋಜನೆಗೆ ಮೇಜರ್ ಸರ್ಜರಿ. ದುಡ್ಡು ಬೇಕು ಅಂದ್ರೆ ಬಯೋಮೆಟ್ರಿಕ್ ಕಡ್ಡಾಯ. ಗೃಹಲಕ್ಷ್ಮಿ ಯೋಜನೆ ಸಿದ್ದರಾಮಯ್ಯ ಸರ್ಕಾರದ ವೇಳೆ ತಂದಿದ್ದ ಪಂಚ ಗ್ಯಾರಂಟಿಗಳಲ್ಲಿ ಒಂದು. ಈ ಯೋಜನೆಯಿಂದ ಅದೆಷ್ಟೋ ಬಡ ಕುಟುಂಬಗಳಿಗೆ ಅನುಕೂಲವಾಗಿದೆ. ಕೆಲವರು ಅಂಗಡಿ ಇಟ್ಕೊಂಡಿದ್ದಾರೆ, ಇನ್ನು ಕೆಲವರು ಹೊಲದಲ್ಲಿ ಬೋರ್ ಕೊರೆಸಿದ್ದಾರೆ. ಪ್ರತಿ ತಿಂಗಳು ಬರೋ 2,000ದಿಂದಲೇ 10 ಒಳಿತನ್ನ ಮಾಡಿಕೊಂಡಿದ್ದವರಿದ್ದಾರೆ. ಆದ್ರೀಗ ಇದೇ ಯೋಜನೆಗೆ ಮೇಜರ್ ಸರ್ಜರಿ ಮಾಡುವುದಕ್ಕೆ ಸರ್ಕಾರ ಮುಂದಾಗಿದೆ. ಅಡ್ಡದಾರಿಯಲ್ಲಿ ಹರಿದೋಗ್ತಿರೋ ಹಣದ ಹರಿವಿಗೆ ಬ್ರೇಕ್ ಹಾಕಲು ಮುಂದಾಗಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಮಾತ್ರ ಸಿಗಬೇಕು ಅಂತ ಬಯೋಮೆಟ್ರಿಕ್ ವ್ಯವಸ್ಥೆ ಜಾರಿಗೊಳಿಸುವುದಕ್ಕೆ ಮುಂದಾಗಿದ್ದಾರೆ. ರಾಜ್ಯದಲ್ಲಿ ಸುಮಾರು 1,30,00,000 ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ ಅನುಕೂಲ ಪಡೆಯುತ್ತಿದ್ದಾರೆ. ಆದರೆ ಇದರಲ್ಲೂ ಗೋಲ್ಮಾಲ್ ನಡೆಯುತ್ತಿದೆಯಂತೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ನಡೆದ ಪರಿಶೀಲನೆ ವೇಳೆ ಗೃಹಲಕ್ಷ್ಮಿ ಯೋಜನೆಯ ಅಸಲಿ ಚಿತ್ರಣ ಬಯಲಾಗಿದೆ. ಈ ಜಿಲ್ಲೆಯಲ್ಲಿ 10,840 ಮಂದಿ ಫಲಾನುಭವಿಗಳು ಅನರ್ಹರಾಗಿದ್ದಾರಂತೆ. ಇವರಲ್ಲಿ 5,713 ಮಂದಿ ಮೃತರಾಗಿದ್ದು ಅವರ ಖಾತೆಗೂ ಪ್ರತಿ ತಿಂಗಳು 2,000 ರೂಪಾಯಿ ಜಮೆಯಾಗುತ್ತಿದೆ. ಇದರ ಜೊತೆಗೆ 5,171 ಮಂದಿ ಐಟಿ ಮತ್ತು ಜಿಎಸ್ಟಿ ತೆರಿಗೆ ಪಾವತಿಸುತ್ತಿದ್ದಾರೆ. ಇಂಥವರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಅಕೌಂಟ್ಗೆ ಬಂದು ಬೀಳುತ್ತಿದೆ. ಹಾಗೆಯೇ 1,295 ಮಂದಿ ಆಧಾರ್ ಸೀಡಿಂಗ್ ಮಾಡದಿದ್ರೂ ಹಣ ಪಡೆಯುತ್ತಿದ್ದಾರಂತೆ. ಈ ವಿಷಯ ಗೊತ್ತಾಗ್ತಿದ್ದಂತೆ ಮೇಜರ್ ಸರ್ಜರಿಗೆ ಸರ್ಕಾರ ಮುಂದಾಗಿದೆ. ಅಂಗನವಾಡಿ ಕಾರ್ಯಕರ್ತೆಯರ ಮೂಲಕ ಮನೆ ಮಾಹಿತಿ ಪಡೆದಾಗಲೇ ಈ ಅಕ್ರಮಗಳು ಬಯಲಾಗಿದ್ದು, ಕನಕಪುರ ತಾಲೂಕಿನಲ್ಲೇ 3,058 ಮಂದಿ ಸಾವನ್ನಪ್ಪಿದವರಿಗೂ ಹಣ ಹೋಗಿದೆಯಂತೆ. ಹೀಗಾಗಿ ಮೃತರ ಖಾತೆಗೆ ಜಮೆಯಾದ ಹಣವನ್ನ ವಾಪಸ್ ಪಡೆಯಲು ಸರ್ಕಾರ ಮುಂದಾಗಿದೆ. ಕೊಡೋದು ಸರಿ ಆಯ್ತಾ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತದು. ಹೌದು, ಯಾಕಂದ್ರೆ ಈಗ ಭಾರತ ಸಾಲ ಮಾಡಿ ದೇಶ ಕೊಡ್ತಾ ಇದ್ರೆ ಎಷ್ಟು ಜನಕ್ಕಂತ ಕೊಡ್ತಾರ? ಹೌದಲ್ಲ, ಇಡೀ ಪ್ರಪಂಚಕ್ಕೆ ಹಿಂಗೆ ಇಡೀ ವರ್ಷಾನ್ಗಟ್ಲೆ ಹಿಂಗೆ ಸಾಗಿಸ್ತಿರ್ಬೇಕಂದ್ರೆ ಎಲ್ಲರೂ ಕೆಲಸ ಮಾಡ್ಲಾರ್ದಾನೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರ. ಅದ್ರ ಹಂಗಾಗ್ತದೆ ಕೊಡೋದು. ಇವ್ರು ಎಲ್ಲಂದ್ರೆ ಇದ್ದವ್ರಿಗೂ ಕೊಡ್ತಾರ, ಇಲ್ದವ್ರಿಗೂ ಕೊಡ್ತಾರ. ಯಾರು ಕಡು ಬಡವರು ಇರ್ತಾರ ಅವ್ರಿಗೆ ಕೊಡಬೇಕು, ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು. ಎಲ್ಲರಿಗೂ ಹೆಲ್ಪ್ ಮಾಡ್ತಾ ಇದ್ರೆ ಅದೇನು ವ್ಯಾಲ್ಯೂ ಇರಲ್ಲ. ಏನೇನು ಇದ್ದಾರೆ ಕೊಡಬೇಕು. ಎಕನಾಮಿಕ್ಸ್ ವೀಕರ್ ಸೆಕ್ಷನ್ 10% ಮಾತ್ರನೇ ಕೊಡಬೇಕು. ಇವ್ರು 10 ಬಿಟ್ಟು ಎಲ್ಲ ಹೋಲ್ ಕೊಟ್ಕೊಂತ ಹೋದ್ರಿಗಿನ ದೇಶದ ಆರ್ಥಿಕ ಭದ್ರತೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇನ್ ಫ್ಯೂಚರ್ನಲ್ಲಿ ಲಾಸ್ ಆಗ್ತದೆ. ಆಮೇಲೆ ದೇಶ ಒತ್ತಡ ಪರಿಸ್ಥಿತಿ ಬರ್ತದೆ.
ದೇಶ ಮಾರಿ ಜನರಿಗೆ ಫ್ರೀ ಬೇಸ್ ಕೊಡೋ ಪರಿಸ್ಥಿತಿ ಬರ್ತದೆ. ಇದು ಒಂದು ಲಿಮಿಟೆಡ್ ನಲ್ಲಿ ಇರಬೇಕು. ಅದು ಫಲಾನುಭವಿ ಕೊಟ್ಟರೆ ಅದು ವ್ಯಾಲ್ಯೂ ಇರ್ತದೆ, ಮತ್ತೆ ಇದ್ದಂತರಿಗೆ ಕೊಟ್ಟರೆ ಅದು ವೇಸ್ಟ್ ಆಗ್ತದೆ. ಇದು ಮಾಡ್ತಕ್ಕಂಥದ್ದು ಸರ್ಕಾರ ಕರೆಕ್ಟ್ ಇದೆ. ನಾವು ಓದ್ಬೇಕಾದ್ರೆ ಈಗ ನಾನು ರಿಟೈರ್ಡ್ ಆಗೀನಿ, ನಾವು ಓದ್ಬೇಕಾದ್ರೆ ಕೂಡ ನಾವು ಉದ್ಯೋಗ ಕೊಟ್ಟರಿಲ್ಲ ನಿರುದ್ಯೋಗ ಭತ್ತ ಕೂಡ ಅಂದಿರಿ. ನಾವು ಕನಸು ಕಂಡಿದ್ದೀವಿ, ಇಂಪ್ಲಿಮೆಂಟ್ ಆಗಿದೆ. ಇದು ನಾವು ಸಂತೋಷ ಪಡ್ತಾ ಇದೀವಿ. ಇದೇನಂದ್ರೆ ಒಂದು ಲೆಕ್ಕದಲ್ಲಿ ಜನೇನಿದ್ದವರಿಗೆ ಹೆಲ್ಪ್ ಆಗಬೇಕು, ಬೇರೆಯವ್ರಿಗೆ ಆಗಬಾರ್ದು. ಗೃಹಲಕ್ಷ್ಮಿ ಹಣದ ಕಳ್ಳಾಟ ತಪ್ಪಿಸೋದಕ್ಕೆ ಸರ್ಕಾರ ಬಯೋಮೆಟ್ರಿಕ್ ವ್ಯವಸ್ಥೆಗೆ ಮುಂದಾಗಿದೆ. ಇದು ಜಾರಿಯಾದಲ್ಲಿ ಫಲಾನುಭವಿಗಳೇ ಖುದ್ದು ಬಂದು ಹಣ ಬಿಡಿಸಿಕೊಳ್ಳಬೇಕು. ಫಲಾನುಭವಿಗಳಿಗೆ ಇನ್ಮೇಲೆ ಬಯೋಮೆಟ್ರಿಕ್ ಕಡ್ಡಾಯವಾಗಲಿದೆ. ಬೆಂಗಳೂರು ಒನ್, ಗ್ರಾಮ ಒನ್, ಸೇವಾ ಸಿಂಧು ಅಥವಾ ಬಾಪೂಜಿ ಸೇವಾ ಕೇಂದ್ರಗಳಿಗೆ ತೆರಳಿ ಹೆಬ್ಬೆಟ್ಟು ನೀಡಬೇಕು. ಈ ವೇಳೆ ಕಣ್ಣಿನ ಸ್ಕ್ಯಾನ್ ಅಥವಾ ಫೇಸ್ ಸ್ಕ್ಯಾನ್ ಮೂಲಕ ಗುರುತು ದೃಢಪಡಿಸಲಾಗುತ್ತೆ. ಬಯೋಮೆಟ್ರಿಕ್ ವೇಳೆ ಆಧಾರ್ ಕಾರ್ಡ್ ತರುವುದು ಕಡ್ಡಾಯ. ಒಟ್ನಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಹೊಸ ರೂಲ್ಸ್ ಬರ್ತಿದ್ದು ಅಕ್ರಮವಾಗಿ ಹರಿದು ಹೋಗ್ತಿದ್ದ ಹಣದ ಹರಿವಿಗೆ ಬ್ರೇಕ್ ಬೀಳಲಿದೆ. ಶರಣು ಹಂಪಿ, ನ್ಯೂಸ್ 18, ಬೆಂಗಳೂರು. ವಿಶ್ವಪ್ರಸಿದ್ಧ ಮೇಲುಕೋಟೆಯ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಕಳ್ಳತನ ನಡೆದಿರುವಂತಹ ಆರೋಪ ಕೇಳಿಬರ್ತಿದೆ. ಅದರಲ್ಲೂ ಅರ್ಚಕರು ಹಾಗೂ ಸಿಬ್ಬಂದಿಯೇ ಸೇರ್ಕೊಂಡು ಹುಂಡಿ ಹೊಡೆದಿರೋ ಅನುಮಾನ ಎದ್ದಿದೆ. ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಪುರಾಣ ಪ್ರಸಿದ್ಧ ದೇಗುಲದ ಹುಂಡಿ ಕಳ್ಳತನ, ಅರ್ಚಕ, ಪರಿಚಾರಕ, ಕಾವಲುಗಾರನ ಕೈಚಳಕ. ಯಾರಿಗೆ ಅನ್ಯಾಯ ಆದ್ರೂ, ಏನೇ ಕಳ್ಳತನವಾದ್ರೂ ಮೇಲೊಬ್ಬ ಇದ್ದಾನೆ, ದೇವರೇ ನೋಡ್ಕೊಳ್ತಾನೆ ಅಂತೀವಿ. ಆದ್ರೆ ದೇವರ ಹಣಕ್ಕೆ ಕನ್ನ ಹಾಕಿದ್ರೆ ಯಾರು ನೋಡ್ಕೊಳ್ಳೋದು ಹೇಳಿ? ಬೇಲಿಯೇ ಎದ್ದು ಮೇಯೋದು ಅಂತೀವಲ್ಲ, ಇದೇ ನೋಡಿ. ಪುರಾಣ ಪ್ರಸಿದ್ಧ ದೇಗುಲದಲ್ಲಿ ಅಲ್ಲಿನವರೇ ಸೇರ್ಕೊಂಡು ಕೈಚಳಕ ತೋರಿಸಿದ್ದಾರೆ. ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಹುಂಡಿಯಲ್ಲಿದ್ದ ಹಣ, ಚಿನ್ನಾಭರಣವನ್ನ ಅರ್ಚಕರು ಹಾಗೂ ಸಿಬ್ಬಂದಿಯೇ ದೋಚಿದ್ದಾರಂತೆ ಅನ್ನೋ ಆರೋಪ ಕೇಳಿಬರ್ತಿದೆ. ಮೇಲುಕೋಟೆಯ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಅಂದ್ರೆ ತುಂಬಾನೇ ಫೇಮಸ್. ಪುರಾಣ ಪ್ರಸಿದ್ಧ ದೇವಸ್ಥಾನ ಆಗಿರೋದ್ರಿಂದ ಸಾವಿರಾರು ಭಕ್ತರು ಇಲ್ಲಿಗೆ ಬರ್ತಾರೆ. ಆದ್ರೆ ಇದೇ ಸನ್ನಿಧಿಯಲ್ಲಿ ಈಗ ಹುಂಡಿ ಕಳ್ಳತನದ ಸದ್ದು ಕೇಳಿ ಬರ್ತಿದೆ. ನರಸಿಂಹಸ್ವಾಮಿಗೆ ನಾಮ. ನರಸಿಂಹಸ್ವಾಮಿ ದೇಗುಲದ ಹುಂಡಿಯಲ್ಲಿದ್ದ ಚಿನ್ನ, ಬೆಳ್ಳಿ ಸೇರಿದಂತೆ ನಗದು ಕಳ್ಳತನ ಮಾಡಿದ ಆರೋಪ ಕೇಳಿಬಂದಿದೆ. ಕಳ್ಳತನದ ಕುರಿತು ದೇವಸ್ಥಾನದ ಇಒ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮೇಲುಕೋಟೆ ಪೊಲೀಸರಿಗೆ ದೂರು ನೀಡಲಾಗಿದ್ದು, ದೇವಸ್ಥಾನದ ಪಾರುಪತ್ಯಗಾರ ಶ್ರೀಧರ್, ಅರ್ಚಕ ನಾರಾಯಣ ಭಟ್ಟ, ಪರಿಚಾರಕ ತಿರುವೆಂಕಡಚಾರ್ ಹಾಗೂ ಕಾವಲುಗಾರರಾದ ಗಂಗಾಧರ್, ಬಸವರಾಜ್ ವಿರುದ್ಧ ದೂರು ದಾಖಲಾಗಿದೆ. ವಜ್ರಾಂಗಿ ಆಭರಣ ಕಳ್ಳತನದ ಬಳಿಕ ಇದುವೇ ದೊಡ್ಡ ಕಳ್ಳತನ ಅನ್ನೋ ಶಂಕೆ ವ್ಯಕ್ತವಾಗಿದೆ. ಸಿಸಿ ಕ್ಯಾಮೆರಾ ಮರೆಮಾಚಿ ಹುಂಡಿ ಕಳ್ಳತನ ಮಾಡಲಾಗಿದ್ದು, ರಾಂಗ್ ಕನೆಕ್ಷನ್ ಕೊಟ್ಟು ಡಿವಿಆರ್ ಸುಟ್ಟು ಹಾಕಿದ್ದಾರಂತೆ. ಅಲ್ಲದೆ ದೇವಸ್ಥಾನದಲ್ಲಿ ಅಳವಡಿಸಿದ್ದ ಗುಪ್ತ ಸಿಸಿ ಕ್ಯಾಮೆರಾವನ್ನು ಕಳ್ಳತನ ಮಾಡಲಾಗಿದ್ದು, ಜನವರಿ 11ರಿಂದ 26ರ ಮಧ್ಯದಲ್ಲಿ ಕೈಚಳಕ ನಡೆದ ಅನುಮಾನ ಕಾಡ್ತಿದೆ. ಹೀಗಾಗಿ ಆರೋಪಿಗಳಿಗೆ ದೇವಸ್ಥಾನದ ಇಒ ನೋಟಿಸ್ ನೀಡಿದ್ರು. ಆದರೆ ಇವರ ಕಡೆಯಿಂದ ಸರಿಯಾದ ಉತ್ತರ ಬಾರದ ಕಾರಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಒಟ್ನಲ್ಲಿ ನಿತ್ಯ ಭಗವಂತನ ಪೂಜಿಸೋರೇ ಭಗವಂತನ ಹಣಕ್ಕೆ ಕೈ ಹಾಕಿದ ಆರೋಪ ಕೇಳಿಬರ್ತಿದೆ. ಹೀಗಾಗಿ ಪೊಲೀಸರು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆ ನೀಡಬೇಕಿದೆ. ಸುನಿಲ್ ಗೌಡ, ನ್ಯೂಸ್ 18, ಮಂಡ್ಯ. ಕರ್ನಾಟಕ ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಮಹಾಮಂಡಳದಲ್ಲಿ ಭಾರೀ ಗೋಲ್ಮಾಲ್ ನಡೆದಿದೆ. 3 ಅಧ್ಯಕ್ಷರ ಅವಧಿಯಲ್ಲಿ 23 ಕೋಟಿ ಹಣವನ್ನ ಕೊಳ್ಳೆ ಹೊಡೆಯಲಾಗಿದೆಯಂತೆ. ಈ ಬಗ್ಗೆ ವರದಿ ನೀಡಿದ್ರೂ ಯಾರೊಬ್ಬರ ಮೇಲೂ ಕ್ರಮ ಕೈಗೊಳ್ತಿಲ್ಲ. ಕೋಟಿ 34 ಲಕ್ಷ ಹಣವು ದೊಡ್ಡ ಹಗರಣವಾಗಿದೆ. ವರ್ಗಾವಣೆ ಆಗಿರುವಂತದ್ದು ನಿಜ. ವರ್ಗಾವಣೆ ಮಾಡ್ಕೊಂಡಿರ್ತಕ್ಕಂಥದ್ದು ಅವತ್ತಿದ್ದಂತ ಸಿಇಒ. ಕರ್ನಾಟಕ ಸಹಕಾರ ಪತ್ತಿನ ಸಂಘದಲ್ಲಿ 23 ಕೋಟಿ ಸ್ವಾಹ. ಅಕ್ರಮ ಸಾಬೀತಾದ್ರೂ ಕೊಳ್ಳೆ ಹೊಡೆದವರಿಗೆ ಬಿದ್ದಿಲ್ಲ ಕೋಳ. ಕಂಡೋರ ಕಾಸಲ್ದಿ ಕಜ್ಜಾಯ ತಿನ್ನೋದು ಅಂದ್ರೆ ಇದೆ ನೋಡಿ. ಯಾರದ್ದೋ ದುಡ್ಡು, ಯಾರದ್ದೋ ಹೆಸರು, ಸಣ್ಣದೊಂದು ಸುಳಿವನ್ನು ಕೊಡದಂತೆ ಕೋಟಿ ಕೋಟಿ ಲೂಟಿ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಮಹಾಮಂಡಳದಲ್ಲಿ 23 ಕೋಟಿ ಹಣ ಕಂಡೋರ ಜೇಬಿಗೆ ಇಳಿದಿದೆ.
ಚೆಕ್ ಹಾಗೂ RTGS ಮೂಲಕ ಕೋಟ್ಯಾಂತರ ಹಣದ ಗೋಲ್ಮಾಲ್ ನಡೆದಿದ್ದು ಮಹಾ ಅಕ್ರಮದ ವರದಿಯನ್ನ ನಿಮ್ಮ ನ್ಯೂಸ್ 18 ಕನ್ನಡ ಇಂಚಿಂಚಾಗಿ ಬಟಾಬಯಲು ಮಾಡಿದೆ. ಆಡಿಟ್ ವರದಿಯಲ್ಲದೆ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾದರೂ ಕಾಸು ಕದ್ದವರು ಮಾತ್ರ ಹಾಯಾಗಿದ್ದಾರೆ. ಇದುವರೆಗೂ ಯಾರೊಬ್ಬರ ಬುಡಕ್ಕೂ ಬಿಸಿ ನೀರು ಕಾಯಿಸೋ ಕೆಲಸ ಮಾಡಿಲ್ಲ. ಒಂದಲ್ದ ಎರಡಲ್ದ ಬರೋಬ್ಬರಿ 23 ಕೋಟಿ. ಕರ್ನಾಟಕ ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಮಹಾಮಂಡಳದಲ್ಲಿ ಖಜಾನೆಗೆ ಕೈ ಹಾಕಿದ್ದಾರೆ. 23 ಕೋಟಿ ಹಣವನ್ನ ಅಕ್ರಮವಾಗಿ ಖಾಸಗಿ ಖಾತೆಗಳಿಗೆ ವರ್ಗಾವಣೆ ಮಾಡಿದ್ದಾರೆ. ಈ ಬಗ್ಗೆ ಮಾಹಿತಿ ಗೊತ್ತಾಗ್ತಿದ್ದಂತೆ ಮಹಾಮಂಡಳದ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರಾಗಿರೋ ಎಸ್ ಚಂದ್ರಶೇಖರ್ ಸಹಕಾರ ಇಲಾಖೆಗೆ ದೂರು ಕೊಟ್ಟಿದ್ರು. ಇದರಿಂದ ಎಚ್ಚೆತ್ತ ಸರ್ಕಾರ ಸಮಿತಿಯೊಂದನ್ನ ರಚಿಸಿ ವರದಿ ನೀಡಲು ಸೂಚನೆ ಕೊಟ್ಟಿತ್ತು. ಅದರಂತೆ ಕಳೆದ ಏಪ್ರಿಲ್ನಲ್ಲೇ ವರದಿ ಹೊರಬಿದ್ದಿದೆ. ಮೂವರು ಅಧ್ಯಕ್ಷರ ಅವಧಿಯಲ್ಲಿ 23 ಕೋಟಿಗೂ ಹೆಚ್ಚು ಹಣ ಕೊಳ್ಳೆ ಹೊಡೆದಿರೋದು ಗೊತ್ತಾಗಿದೆ. ಮೂವರು ಅಧ್ಯಕ್ಷರ ಅವಧಿಯಲ್ಲೇ ಕೋಟಿ ಹಣ ಹರಿದು ಹೋಗಿದ್ದು, ಅದರಲ್ಲೂ ದೊಡ್ಡವರೇ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. 2016ರಿಂದ 19ರವರೆಗೆ ಅಧ್ಯಕ್ಷರಾಗಿದ್ದ ಸಿಎಂ ಮಾರೇಗೌಡ ಅವಧಿಯಲ್ಲೇ 8 ಕೋಟಿ 78 ಲಕ್ಷ 53,451 ರೂಪಾಯಿ ಅಕ್ರಮ ನಡೆದಿದೆ. ಇವರ ನಂತರ 2019ರಿಂದ 2023ರವರೆಗೆ ಅಧ್ಯಕ್ಷರಾಗಿದ್ದ ಕೆ ಲಲಿತಾ ಜಿಟಿ ದೇವೇಗೌಡ ಅವಧಿಯಲ್ಲೂ 12 ಕೋಟಿ 77 ಲಕ್ಷದ 35,669 ರೂಪಾಯಿಯನ್ನ ನುಂಗಿ ನೀರು ಕುಡಿದಿದ್ದಾರೆ. ನಂತರ 2023ರಿಂದ 24ರವರೆಗೆ ಅಧ್ಯಕ್ಷರಾಗಿದ್ದ ವಿ ರಾಜು ಅವಧಿಯಲ್ಲಿ 98 ಲಕ್ಷದ 85,354 ರೂಪಾಯಿ ಹಣಕ್ಕೆ ಎಳ್ಳು ನೀರು ಬಿಟ್ಟಿದ್ದಾರೆ. ಸಿದ್ದು ಸರ್ಕಾರದಲ್ಲಿ ಸಹಕಾರ ಸಚಿವರಾಗಿದ್ದ ಕೆಎನ್ ರಾಜಣ್ಣ ಎಲ್ಲ ಸಹಕಾರ ಸಂಘಗಳ ಅಧ್ಯಕ್ಷರ ಸಭೆ ಕರೆದಿದ್ರು. ಈ ವೇಳೆ ಮಹಾಮಂಡಳದ 23 ಕೋಟಿ ಹಣ ಕೊಳ್ಳೆ ಹೊಡೆದಿರೋದು ಗೊತ್ತಾಗಿತ್ತು. ಹೀಗಾಗಿ ಆಡಿಟ್ ರಿಪೋರ್ಟ್ ನೀಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು. ಅದರ ವರದಿಯೂ ಬಂದಿದ್ದು ಮೂವರು ಅಧ್ಯಕ್ಷರ ಅವಧಿಯಲ್ಲದೆ 23 ಕೋಟಿ ಹಣ ಗೋಲ್ಮಾಲ್ ಆಗಿರೋದು ಗೊತ್ತಾಗಿದೆ. ಅಷ್ಟೇ ಅಲ್ಲ, ತನಿಖಾ ವರದಿಯನ್ನ ಸರ್ಕಾರಕ್ಕೂ ಸಲ್ಲಿಸಿದ್ದಾರೆ. ಆದರೂ ಯಾರ ಮೇಲೂ ಕ್ರಮ ಕೈಗೊಂಡಿಲ್ವಂತೆ. 2015ರಿಂದ 2024ನೇ ಇಸ್ವಿವರೆಗೂ ಆಡಿಟ್ ಮಾಡೋದಕ್ಕೋಸ್ಕರ ಸರ್ಕಾರ ಆಡಿಟ್ ಇಲಾಖೆಯಿಂದ 30 ಜನ ಆಡಿಟರ್ನ ನೇಮಕ ಮಾಡಿ ಸುಮಾರು 6 ತಿಂಗಳುಗಳ ಕಾಲ ಆಡಿಟ್ ಮಾಡಿಸ್ತಾರೆ. ಆ ಆಡಿಟ್ರಲ್ಲಿ ಇವೆಲ್ಲ ಅಂಕಿಅಂಶ ಬೆಳಕಿಗೆ ಬರುತ್ತೆ. ಈ ಆಡಿಟ್ ರಿಪೋರ್ಟ್ ರಿಲೀಸ್ ಆದಮೇಲೆ 3 ಜನ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಈ ಆಡಿಟ್ ರಿಪೋರ್ಟ್ಗೆ ತಡೆಯಾಜ್ಞೆ ತಂದಿದ್ದಾರೆ. ಆ ತಡೆಯಾಜ್ಞೆ ತಂದು ಇಲ್ಲಿವರೆಗೂ ಸರ್ಕಾರ ಆಗಲಿ ಸಹಕಾರ ಇಲಾಖೆ ಆಗಲಿ ಆ ತಡೆಯಾಜ್ಞೆ ತೆರವುಗೊಳಿಸಲಿ ಕ್ರಮ ವಹಿಸಿಲ್ಲ. ಕೋಟಿ ಗೋಲ್ಮಾಲ್ ಆದ್ರೂ ಯಾರೊಬ್ಬರ ಬುಡಕ್ಕೂ ಬಂದಿಲ್ಲ. ಇದೀಗ 16 ಅನುಮಾನ ಹುಟ್ಟುವಂತೆ ಮಾಡಿದೆ. ಅಧ್ಯಕ್ಷರ ಸಹಿ ಇಲ್ಲದೆ ಹಣ ವರ್ಗಾವಣೆ ಮಾಡುವಂತಿಲ್ಲ. ಅಲ್ಲದೆ ಅಕ್ರಮ ನಡೆದಿದೆ ಅನ್ನೋದು ಗೊತ್ತಿದ್ದರೂ ಅಧ್ಯಕ್ಷರು ಮೌನವಾಗಿದ್ದೇಕೆ ಅನ್ನೋ ಪ್ರಶ್ನೆ ಎದ್ದಿದೆ. ಅಚ್ಚರಿ ಅಂದ್ರೆ ಮೂವರು ಮಾಜಿ ಅಧ್ಯಕ್ಷರು ಕೋರ್ಟ್ನಲ್ಲಿ ಸ್ಟೇ ತಂದಿದ್ದಾರೆ. ಹೀಗಾಗಿ ಈ ಸ್ಟೇ ತೆರವಿಗೆ ಸರ್ಕಾರ ಮುಂದಾಗಬೇಕು ಅನ್ನೋ ಕೂಗು ಎದ್ದಿದೆ. ಜೊತೆಗೆ ಇಡಿ ಮತ್ತು ಲೋಕಾಯುಕ್ತಕ್ಕೆ ಹಾಲಿ ನಿರ್ದೇಶಕ ಚಂದ್ರಶೇಖರ್ ದೂರು ನೀಡಿದ್ದಾರೆ. ಯಾವಾಗ ಇದು ದೊಡ್ಡ ಸುದ್ದಿ ಆಯ್ತು, ಮಾಜಿ ಅಧ್ಯಕ್ಷ ಮಾರೇಗೌಡ ನ್ಯೂಸ್ 18ಗೆ ರಿಯಾಕ್ಟ್ ಮಾಡಿದ್ದಾರೆ. ಹಗರಣದಲ್ಲಿ ನಾವ್ಯಾರೂ ಶಾಮೀಲಾಗಿಲ್ಲ, ಆಡಿಟ್ ರಿಪೋರ್ಟ್ ಸರಿಯಿಲ್ಲ, ಅಧಿಕಾರ ದುರುಪಯೋಗ ಪಡಿಸಿಕೊಂಡು ರಿಪೋರ್ಟ್ ಮಾಡಿದ್ದಾರೆ ಅಂತ ಸ್ಟೇ ತಂದಿದ್ದೇವೆ, ಇದರಲ್ಲಿ ಅಧಿಕಾರಿಗಳೇ ತಪ್ಪು ಮಾಡಿದ್ದಾರೆ ಎಂದಿದ್ದಾರೆ.